ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಬಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 610ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಇಂದ್ರಜಿತ ಹನುಮನನ್ನು ಬಂಧಿಸಿ ರಾವಣ ಮುಂದೆ ಹಾಜರುಪಡಿಸ್ತಾನೆ. ಹನುಮ ರಾವಣನ ವ್ಯಕ್ತಿತ್ವ ನೋಡಿ ಮೆಸ್ತಾನ, ಹೊಗಳ್ತಾನೆ, ಏನೇನೋ ಆಲೋಚನೆಗಳನ್ನು ಮಾಡ್ತಾನೆ. ಅದೇ ವಿಚಾರವನ್ನು ಮುಂದುವರಿಸಿ ವಾಲ್ಮೀಕಿಯವರು ಹೀಗೆ ಹೇಳ್ತಾರೆ: ಕುಪಿತಗೊಂಡ ಮಹಾಭಾವು ಕೆಂಗನೆನ ರಾವಣ ಸಂದೇಹದಿ ನೋಡಿದ ತನ್ನೆದರಿದ್ದ ಹನುಮನ ಮನದಲ್ಲಿ ನುಡಿದ. ಯಾವ ರೀತಿ ಹನುಮ ರಾವಣನ ದಿಟ್ಟಿಸಿ ನೋಡ್ತಾನೆ, ಅವನ ವ್ಯಕ್ತಿತ್ವ ಬಗ್ಗೆ ತಿಳ್ಕೊಳ್ತಾನಲ್ಲ, ಅದೇ ರೀತಿಯಾಗಿ ರಾವಣ ಕೂಡ ಹನುಮನನ್ನು ನೋಡಿ ಮನಸ್ಸಿನಾಗ ಹನುಮನ ಕುರಿತು ಅನ್ಕೊಳ್ತಾನೆ. ಕೈಲಾಸ ಪರ್ವತ ಅಲ್ಲಾಡಿಸುವಾಗ ಎನ್ನ ತಡೆದ ನಂದಿಯೇ. ಇಷ್ಟು ಜನ ಇವನು ಹಿಡಿಯಕ್ಕೆ ಹೋದ್ರೂ ಇವು ಯಾರ ಕೈಗೂ ಸಿಗಲಿಲ್ಲ. ಭಾಳಷ್ಟು ನನ್ನ ಸೈನಿಕರನ್ನು, ನನ್ನ ಮಕ್ಕಳನ್ನು, ಮೊಮ್ಮಕ್ಕಳನ್ನು ಕೊಲೆ ಮಾಡಿದೀವ, ಕೊಂದ. ಇಷ್ಟೊಂದು ಪರಾಕ್ರಮಿ ಇವು ಇರಬೇಕಾದ್ರೆ ಇವು ನೋಡಬೇಕಾಗಿದ್ರೆ ಇವು ಸಾಧಾರಣ ವ್ಯಕ್ತಿ ಅಲ್ಲ. ಇವೇನಾಗಿರಬೇಕು, ಶಿವನ ಭಕ್ತ, ನಂದಿಯಾಗಿರ್ಬೇಕು, ಶಿವನ ವಾಹನ ನಂದಿಯಾಗಿರಬೇಕು. ಯಾಕಂದರೆ ನಾವು ಒಂದು ಸಲ ಕೈಲಾಸ ಪರ್ವತಕ್ಕೆ ಹೋದಾಗ, ಶಿವ ಭೇಟಿ ಆಗಕ್ಕೆ ಹೋದಾಗ ಬಿಡಲಿಲ್ಲ ಅವನಿಗೆ. ಅಂಥ ನಂದಿನ ಏನಾದರೂ ವೇಷ ಬದಲಿಸಿಕೊಂಡು ಈ ವಾನರ ವೇಷದಲ್ಲಿ ಬಂದಾನೆ ಅನ್ನೋ ಸಂದೇಹವನ್ನು ವ್ಯಕ್ತಪಡಿಸ್ತಾನೆ. ಇಲ್ಲವೇ ಮಹಾಸುರ ಬಾಣನೆ, ಅಥವಾ ಇವನು ಬಾಣಾಸುರ ಏನಂತ ಕೇಳ್ತಾನೆ. ಬಾಣಾಸುರ ಬಂದು ಹೇಳಿದಾಗ ಇಲ್ಲಿ ಏನಾಗ್ತಿದೆ ಅಂದರೆ, ಈ ಬಾಣಾಸುರ ನೋಡಿ, ಇವನು ಭಕ್ತ ಪ್ರಹ್ಲಾದನ ಮೊಮ್ಮಗ ಮಹಾಬಲಿಗೆ 100 ಜನ ಗಂಡು ಮಕ್ಕಳು, ಹಿರಿಯ ಮಗನೇ ಬಾಣಾಸುರ. ಬಾಣಾಸುರನ ತಕ್ಷಣ ಇಲ್ಲಿ ದ್ವಾಪರಯುಗಕ್ಕೆ ಬಂದುಬಿಡ್ತಿದೆ. ಕೃಷ್ಣನ ಮೊಮ್ಮಗ ಅನಿರುದ್ಧನ ಅಲ್ಲಿ ಒಂದು ಇವನ ಬಾಣಾಸುರನ ಮಗಳನ್ನು ಉಷೆಯನ್ನು ಪ್ರೀತಿಸಿ ಮದುವೆ ಆಗಿರ್ತಾನೆ. ಅಲ್ಲಿ ಒಂದು ಯುದ್ಧನ ಆಗ್ತದೆ, ಮಹಾಯುದ್ಧನ ಆಗ್ತಿದೆ. ಇಲ್ಲಿ ಏನಾಗ್ತಿದೆ, ಬಾಣಾಸುರ ಅಂದ್ರೆ ಈ ಕೆಲವೊಂದು ಇಲ್ಲಿ ಪರಶುರಾಮ ಆಯಿತು, ಇಂಥ ಕೆಲವೊಂದು ವ್ಯಕ್ತಿಗಳೇನು ಬರ್ತಾರಲ್ಲ, ಇವ್ರನ್ನ ನಾವು ತ್ರೇತಾಯುಗದಲ್ಲಿ ನೋಡ್ತೇವೆ, ದ್ವಾಪರ ಯುಗದಲ್ಲಿ ನೋಡ್ತೇವೆ, ರಾವಣನ ಕೃತಯುಗದಲ್ಲಿ ನೋಡ್ತೇವೆ, ತ್ರೇತಾಯುಗದಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಬಾಣಾಸುರ ಕೂಡ ಇಲ್ಲಿ ಇವನು ತ್ರೇತಾಯುಗದಲ್ಲಿನೂ ಬರ್ತಾನೆ ಮತ್ತು ದ್ವಾಪರ ಯುಗದಲ್ಲಿನೂ ಬರ್ತಾನೆ. ಅದಕ್ಕೆ ಇವನೇನು ತಿಳ್ತಾನೆ, ಮಹಾಬಲಿಯ ಮಹಾಪರಾಕ್ರಮಿ ಪುತ್ರನಾದಂಥ ಬಾಣಾಸುರ ಏನಾದರೂ ಈ ವಾನರನ ವೇಷ ಹಾಕೊಂಡು ಬಂದಾನ ಅಂತ ಹೇಳಿ ಸಂಶಯ ಪಡ್ತಾನೆ. ಬಂದಿಹನು ವಾನರೋಪದಿ, ಇವರೆಲ್ಲ ವಾನರಾಗಿ ಬಂದರೇನು. ಮುಖ್ಯಮಂತ್ರಿ ಪ್ರಹಸ್ತನಿಗೆ ಕುಪಿತ ಕಂಗೆನ ರಾವಣ ನುಡಿದ. ಪ್ರಶ್ನಿಸಿ ಈ ವಂಚಕ ವಾನರ ಎಲ್ಲಿಂದ ಬಂದ, ಯಾಕೆ ಬಂದ, ಯಾವ ಕಾರಣಕ್ಕೆ ರಾಕ್ಷಸರನ್ನು ಹೆದರಿಸಿದ, ಯಾಕೆ ಅವನ ನಾಶಪಡಿಸಿದ. ಅಲ್ಲೇ ಪ್ರಹಸ್ತ ನಿಂತಿರ್ತಾನೆ. ಪ್ರಹಸ್ತಗೆ ಹೇಳ್ತಾನೆ, ಇವನ್ನ ನೀನೇನು ಮಾಡೋ, ವಿಚಾರಣೆ ಮಾಡು, ಈ ವಂಚಕನ, ಇವು ಯಾಕೆ ಬಂದಾನ ಇಲ್ಲಿ, ಇವು ಯಾರ ಸಲುವಾಗಿ ಬಂದ, ನೀವು ಉದ್ದೇಶ ಏನ, ಮತ್ತು ಇವು ಬಂದು ನಮ್ಮ ಒಣ ಎಲ್ಲ ನಾಶ ಮಾಡಿದ, ನಮ್ಮ ರಾಕ್ಷಸನ ವಧೆ ಮಾಡಿದ, ಇದ್ರ ಬಗ್ಗೆ ವಿಚಾರ ಮಾಡಂತೇಳಿ ಪ್ರಹಸ್ತನಿಗೆ ರಾವಣ ಹೇಳ್ತಾನೆ. ಕೇಳಿ ಈ ದುಷ್ಟಾತ್ಮ ವಾನರನ ಬಂದಿದ್ದೇಕೆ, ನನ್ನ ಅಜಯ ಲಂಕೆಗೆ ಯಾವ ಉದ್ದೇಶದಿಂದ ಯುದ್ಧ ಮಾಡುತ್ತೀವಿ. ಇನ್ನು ಮತ್ತೆ ಹೇಳ್ತಾನೆ, ಇವು ದುಷ್ಟ ವಾನರೇನಲ್ಲ, ಇವ ಇಲ್ಲೇ ನನ್ನ ಯಾರೂ ಭೇದಿಸಲಾರದಂಥ ಲಂಕೆ, ಯಾರೂ ಗೆಲ್ಲಲಾರದಂಥ ಲಂಕೆ, ಅಂಥ ಲಂಕೆ ಇವು ಹೆಂಗೆ ಬಂದ, ಯಾವ ಉದ್ದೇಶದಿಂದ ಬಂದ, ಮತ್ತು ಇಲ್ಲಿ ಯಾಕೆ ಇವು ಯುದ್ಧ ಮಾಡ್ತಾ ಇದ್ದಾನ ನಮ್ಮ ಜೊತೆಗೆ, ಈ ವಿಷಯವನ್ನು ತಿಳ್ಕೊ ಅಂತ ಹೇಳ್ತಾನೆ. ಕೇಳಿ ರಾವಣನ ನುಡಿಗಳನ್ನು ಪ್ರಹಸ್ತ ಹನುಮನಿಗೆ ನುಡಿದ. ರಾವಣ ಆಜ್ಞೆ ಮಾಡ್ತಾನೆ. ಮುಖ್ಯ ಅಂತ ಇವು ರಾವಣನ ಮಗನ, ಇವನು ಯಾರು, ಪ್ರಹಸ್ತ, ಮತ್ತು ಅವನ ಸೈನ್ಯಾಧಿಪತಿಯೂ ಇರ್ತಾನೆ. ಹೀಗಾಗಿ ಅವನು ಏನು ಮಾಡ್ತಾನೆ, ರಾವಣನ ಆಜ್ಞೆ ಮೇರೆಗೆ ಹನುಮನ ವಿಚಾರಣೆಯನ್ನು ಶುರು ಮಾಡ್ತಾನೆ. ಧೈರ್ಯವಾಗಿರು, ಆರಾಮವಾಗಿರು, ಭಯ ಪಡಬೇಡ. ನಾನು ಕೆಲವೊಂದು ಪ್ರಶ್ನೆ ಮಾಡ್ತೀನಪ್ಪ, ನೀನು ಹೆದರಕ್ಕೆ ಹೋಗಬೇಡ. ಹನುಮನಿಗೆ ಹೇಳ್ತಾನೆ ನಾವು, ಧೈರ್ಯವಾಗಿರಪ್ಪ, ಆರಾಮವಾಗಿರು, ಭಯ ಪಡಕ್ಕೆ ಹೋಗಬೇಡ. ಓ ವಾನರ, ಸತ್ಯ ಹೇಳಿ ಬಿಡುಗಡೆ ಮಾಡುವೆವು ನಿನ್ನ. ನೀ ನಮಗೆ ಖರೆ ಹೇಳಿದಂದ್ರೆ, ಯಾಕೆ ಬಂದು, ಯಾರು ಕಳಿಸಿದಾರೋ, ಉದ್ದೇಶ ಏನ, ಇದನ್ನೆಲ್ಲ ನಮಗೆ ನಿನ್ನ ಖರೇನ ಹೇಳಿದಂದ್ರೆ, ಸತ್ಯ ಹೇಳಿದಂದ್ರೆ
ನಿನ್ನ ನಾವೇನು ಮಾಡ್ತೇವೆ, ಬಿಡುಗಡೆ ಮಾಡಿಬಿಡ್ತೇವೆ. ಕುಬೇರ ಕಳಿಸಿದ್ದಾನೆ. ಮತ್ತೆ ನೋಡಿ ಇವರು ಸಮಸ್ಯೆ ಚಾಲು ಆಗುತ್ತೆ. ಯಾಕಂದರೆ ಕುಬೇರನ ಯುದ್ಧ ಮಾಡಿ ಸೋಲಿಸಿ ಲಂಕೆ ಮತ್ತು ಅವನ ಪುಷ್ಪಕ ವಿಮಾನವನ್ನು ರಾವಣ ತೊಗೊಂಡಿರ್ತಾನೆ. ತಮ್ಮ ಅಣ್ಣನ ಸೋಲಿಸಿ ಎಲ್ಲ ಮಾಡಿರ್ತಾನೆ. ಏನಾದರೂ ಕುಬೇರ ಮತ್ತು ಸಂಚು ಹಾಕಿದಾನ ರಾವಣ ವಿರುದ್ಧ ಯುದ್ಧ ಮಾಡೋಕೆ, ಅವನೇನಾದರೂ ಕಳಿಸಿದಾನ ಅಂತ ಕೇಳ್ತಾನೆ. ದೇವತೆಗಳು ಕಳಿಸಿ, ಇಂದ್ರ ಮತ್ತು ಇನ್ನೂ ಕೆಲವೊಂದು ದೇವತೆಗಳಿದಾರಲ್ಲ, ಇವರು ಎಲ್ಲ ರಾವಣ ಕಡೆಯಿಂದ ಸೋತು ಅವಮಾನಗೊಂಡಿರ್ತಾರೆ. ಅವ್ರು ಮತ್ತೇನಾದರೂ ಪ್ರಯತ್ನ ಮಾಡಕತ್ತಾರ, ಅವರೇನಾದರೂ ಕಳಿಸಿರಿ ಅಂತ ಕೇಳ್ತಾನೆ. ಯಾರ ಗೂಢಚಾರಿಣಿ? ಇಲ್ಲಿ ನಮ್ಮ ರಹಸ್ಯವನ್ನು ತಿಳ್ಕೊಳ್ಳಲಿಕ್ಕೆ ಬಂದಂಥ ವ್ಯಕ್ತಿ ಯಾರು ನೀನು? ಕಾಣಿಸುವಿ ವಾನರನಂತೆ. ನೋಡಾಕ ವಾನರತೆ ಕಾಣಿಸ್ತೀಯ ನೀನು, ಆದರೆ ನಿನ್ನ ಶೌರ್ಯ ವಾನರದಲ್ಲ. ನಿನ್ನಲ್ಲಿರುವಂಥ ಶೌರ್ಯ ನೋಡಬೇಕಾದ್ರೆ ನೀನು ಸಾಮಾನ್ಯ ವಾನರ ಅಲ್ಲ. ನೀನು ಮಹಾಶಕ್ತಿ ಇದೆಯಾ? ನಿನ್ನ ಮೂಲ ರೂಪ, ನಿನ್ನ ಅಸಲಿಯತೆ ಏನಿದೆ ನಮ್ಗೆ ಹೇಳು ಅಂತ ಹೇಳ್ತಾನೆ. ಸತ್ಯ ನೋಡಿ ಬಿಡುಗಡೆಯಾಗುವ, ಇದ್ದದ್ದು ಕರೆ ನಮ್ಗೆ ಹೇಳಿಬಿಡುವ, ನಿನಗೆ ನಾವು ಬಿಡುಗಡೆ ಮಾಡಿಬಿಡ್ತೀವಿ ಅಂಥೇಳಿ ಪ್ರಹಸ್ತ ಹನುಮನಿಗೆ ಹೇಳ್ತಾನೆ. ಅಸತ್ಯ ನುಡಿದರೆ ಬದುಕಲಾರಿಣಿ. ಒಂದು ವೇಳೆ ಸತ್ಯ ಹೇಳಲಿಲ್ಲ, ಸುಳ್ಳು ಹೇಳಿದಪ್ಪ ಅಂದರೆ ನಿನಗೆ ಮರಣದಂಡನೆ ಆಗ್ತದೆ, ನೀನು ಬಿಡುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲವೇ ಹೇಳು ಬಂದ ಉದ್ದೇಶ ರಾವಣ ಅನ್ನಪುರಕ್ಕೆ. ರಾವಣ ಅರಮನೆಗೆ ನೀನು ಯಾಕೆ ಬಂದು ಇಲ್ಲಿ ಯಾಕೆ ಬಂದಿ ಅನ್ನೋದನ್ನು ಹೇಳಿಬಿಡು ಅಂತ ಕೇಳಿ ಪ್ರಹಸ್ತನ ಪ್ರಶ್ನೆಗಳ ಹನುಮ ರಾವಣನಿಗೆ ಉತ್ತರಿಸಿದ. ಈ ಪ್ರಶ್ನ ಏನು ಮಾಡಿದಾನ, 108 ಪ್ರಶ್ನೆಗಳನ್ನು ಕೇಳಿದಾನ ಹನುಮನಲ್ಲಿ. ನೇರವಾಗಿ ಹನುಮ ರಾವಣನಿಗೆ ಹೇಳ್ತಾನೆ, ನಾ ದೇವತೆಗಳ ಗುಪ್ತಚರನಲ್ಲ, ನಾ ಯಾವ ದೇವತೆ ಪರವಾಗಿ ನಾನು ಗೂಢಚಾರ ಮಾಡಲಿಕ್ಕೆ ಬಂದಿಲ್ಲ, ನಾನು ಗುಪ್ತಚರ್ಯ ಅಲ್ಲ, ಕುಬೇರನ ಸ್ನೇಹಿತನೂ ಅಲ್ಲ, ಕುಬೇರನು ನನಗೆ ಸಂಬಂಧ ಇಲ್ಲ. ನಾ ವಾನರ, ಮೂಲತಃ ನಾನು ವಾನರ. ಮತ್ಯಾವ ಬೇರೆ ಶಕ್ತಿ ರೂಪ ಏನು ವಿಚಾರ ಮಾಡೋಕ್ಕಿಲ್ಲ, ಯಾವ ನಾ ಅಲ್ಲ ಮಾರಣ. ನಾ ಮೂಲತಃ ವಾನರ. ಹುಟ್ಟಿನಿಂದ ವಾನರ ರೂಪದಲ್ಲಿಯೇ ಇದ್ದೇನೆ. ಹುಟ್ಟು ಮುಂದೆ ವಾನರಾಗಿ ಹುಟ್ಟೇನ, ಇವತ್ತು ವಾನರಾಗಿಯೇ ಇದ್ದೇನೆ. ರಾವಣನ ದರ್ಶನ ಅಸಾಧ್ಯ ನನಗೆ. ಹಂಗೆ ರಾವಣ ದರ್ಶನ ಸಾಧ್ಯ ಇರಾಕಿಲ್ಲ ನನಗೆ. ನಿನ್ನ ದರ್ಶನಕ್ಕಾಗಿ ಇಷ್ಟೆಲ್ಲ ನಾನು ರಂಪಾಟ ಮಾಡಿದ್ದೇನೆ ಅಂತ ಹೇಳ್ತಾನೆ. ವನ ದಂಶಿಸಿದೆ. ನಿನ್ನ ಅಶೋಕ ವಾಟಿಕೆ ವನ ಇದೆಯಲ್ಲ, ಅಶೋಕವನವನ್ನು ನಾನು ಯಾಕೆ ಧ್ವಂಸ ಮಾಡಿದೆ ಅಂದರೆ, ನನ್ನ ಬಂಧಿಸಿಕೊಂಡು ನಿನ್ನ ಮುಂದೆ ತರಬೇಕು, ನಾನು ನಿನ್ನ ನೋಡಬೇಕನ್ನುವಂಥ ನನ್ನ ಇಚ್ಛೆ ಇದೆ. ನಿನ್ನ ನೋಡುವುದಕ್ಕಾಗಿ ನಾನು ಈ ರಂಪಾಟ ಮಾಡಿದ್ದೇನೆ ಅಂತ ಹೇಳ್ತಾನೆ. ರಾವಣ ದರ್ಶನಕ್ಕೆ ಬದ್ಧರು ಸಬಲ ರಾಕ್ಷಸರು ಕಾದಲು ಸಂರಕ್ಷಣೆ ಮಾಡಿದೆ, ಅವರೊಂದಿಗೆ ಯುದ್ಧ. ನನಗೆ ನಿನ್ನ ದರ್ಶನ ಬೇಕಾಗಿತ್ತು. ಅವರೇನು ಮಾಡಿದ್ರು, ವನದ ರಕ್ಷಣೆಗಾಗಿ ಕೆಲವು ಮಂದಿ ನನ್ನ ವಿರುದ್ಧ ಯುದ್ಧ ಮಾಡಿದರು. ಅವನ್ನೆಲ್ಲ ಸಂಹಾರ ಮಾಡಿದೆ. ಉದ್ದೇಶ ಒಂದೇ ಇತ್ತಲ್ಲ, ಏನೇನೇ ಮಾಡಿ ನಾನು ನಿನಗೆ ಭೇಟಿ ಆಗಬೇಕಾಗಿತ್ತು, ಭೇಟಿಯಾಗಿದ್ದೇನೆ ಅಂತ ಹೇಳ್ತಾನೆ. ಯಾವ ಅಸ್ತ್ರವು ಬಂಧಿಸೋದು ನನ್ನ? ಇಲ್ಲಿ ತನಕ ಎಲ್ಲರೂ ಪ್ರಯೋಗ ಮಾಡಿ ನೋಡ್ಯಾರ, ಯಾವ ಅಸ್ತ್ರವನ್ನು ಬಂಧಿಸೋಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮದೇವನೇ ನೀಡಿದ ವರ ನನಗೆ. ನಾನು ನಿನ್ನ ಮಗ ಇಂದ್ರಜಿತ ಬ್ರಹ್ಮಾಸ್ತ್ರವನ್ನು ಬಳಸಿದ್ದಕ್ಕೆ ನಾನು ಆ ಬ್ರಹ್ಮಾಸ್ತ್ರಕ್ಕೆ ಒಂದು ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ನಾನು ಬಂಧಿತನಾಗಿರುವೆ. ನನ್ನ ಬಂಧಿಸುವಂಥ ಅಸ್ತ್ರ ಎಲ್ಲೂ ಇಲ್ಲ, ಯಾರಿಗೂ ಸಾಧ್ಯನೇ ಇಲ್ಲ. ಅದು ಬ್ರಹ್ಮಾಸ್ತ್ರ, ಬ್ರಹ್ಮದೇವ ಕೊಟ್ಟಂಥ ವರ ಇತ್ತು. ಆ ವರಕ್ಕೆ ನಾನು ತಲೆವಾಗಿ ಬಂಧಿತನಾಗಿದ್ದೇನೆ ಅಂತ ರಾವಣಿಗೆ ಹೇಳ್ತಾನೆ. ಶರಣಾದೆ ಬ್ರಹ್ಮಾಸ್ತ್ರಕ್ಕೆ, ನಿನ್ನ ಕಾಣಲು ಉದ್ದೇಶ ನೀನು ನೋಡಬೇಕಂತ ಇತ್ತು, ಅದಕ್ಕೆ ನಾನೇನು ಮಾಡಿದೆ, ಬ್ರಹ್ಮಾಸ್ತ್ರಕ್ಕೆ ಶರಣನಾದೆ. ರಾಮನ ಕಾರ್ಯ ಸಾಧನೆಗೆ ಬಂದೆ, ನಿನ್ನ ಕಾಣಲು. ನಿನ್ನ ಬಳಿ ಯಾಕೆ ಬಂದನಪ್ಪ ಅಂದ್ರೆ, ರಾಮನ ಕಾರ್ಯ ಮಾಡಬೇಕಾಗಿದೆ. ರಾಮನ ಕಾರ್ಯ ಅಂದ್ರೇನೋ, ರಾಮನ ಮಡದಿ ಸೀತೆಯನ್ನು ನೀನು ಅಪಹರಿಸ್ಕೊಂಡು ಬಂದೀಯ. ಸೀತೆ ಎಲ್ಲಿದ್ದಾಳ, ನಿನ್ನ ತಾಣ ಎಲ್ಲಿದೆ, ನಿನ್ನ ರಾಜ್ಯ ಎಲ್ಲಿದೆ, ನೀ ಎಲ್ಲಿದೆ, ಈ ವಿಷಯ ತಿಳ್ಕೊಳಕ್ಕೆ ನಾನು ಬಂದಿದ್ದೆ. ಅದನ್ನು ನೋಡಿದ್ದೀನಿ ನಾನು. ಓ ರಾಕ್ಷಸ ರಾಜನೇ, ಕೇಳು ನನ್ನ ಮಾತು. ಮುಂದುವರೆದು ಹೇಳ್ತಾನೆ, ರಾಕ್ಷಸ ರಾಜನೇ ನನ್ನ ಮಾತು ಕೇಳಪ್ಪ. ನೀನು ಹಿತವಾದಿತ್ತು, ನನ್ನ ಮಾತು ಕೇಳಿದ್ರೆ ನೀನು ಹಿತ ಆಗ್ತದೆ, ನಿನ್ನ ಒಳ್ಳೆಯದಕ್ಕಾಗಿ ಹೇಳ್ತಾ ಇದ್ದೇನೆ. ನಿನಗೆ ನಾ ಆಘಾತ ಶಕ್ತಿಯ ರಾಮನ ದೂತ. ನನ್ನ ಸಾಮಾನ್ಯ ಅಂತ ತಿಳಿಬೇಡ, ಆಘಾತ ಶಕ್ತಿಯ ರಾಮ, ಅವನ ದೂತ ನಾನು. ಅದಕ್ಕೆ ನಾನು ನಿನಗೆ, ನೀನು ತಪ್ಪು ಕೆಲಸ ಮಾಡಿದರೂ ಕೂಡ ನಿನ್ನ ಒಂದು ಹಿತಕ್ಕಾಗಿ ನಾನು ಕೆಲವು ಮಾತುಗಳನ್ನು ಮಾತಾಡ್ತೀನಿ, ಅವನು ನನ್ನ ಮಾತುಗಳನ್ನು ಕೇಳು ಅಂಥೇಳಿ ಹನುಮ ರಾವಣನಿಗೆ ಹೇಳ್ತಾನೆ. ನೋಡಿ ಬಲಶಾಲಿ ರಾವಣ,
ನೋಡಿ ಬಲಶಾಲಿ ರಾವಣನ ಧೈರ್ಯದಿ ನುಡಿದ ಹನುಮ. ಅವನು ನೋಡಿಕೊಂಡು ಧೈರ್ಯದಿಂದ ಹನುಮ ಹೇಳ್ತಾನ, ಓ ರಾಕ್ಷಸ ರಾಜನೇ, ಬಂದಿರುವೆ ನಾ ಸುಗ್ರೀವನ ಆದೇಶದಂತೆ. ಕೇಳಿ ಹನು ಭ್ರಾತ್ರ ನಿಮ್ಮ ಕುಶಲತೆ. ನಾನು ಸುಗ್ರೀವನ ದೂತನಾಗಿ ಬಂದೇನೆ. ಸುಗ್ರೀವ ನಿನ್ನ ಕುಶಲ ಬಗ್ಗೆ ಕೇಳೋಣ, ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ. ಆನೆ ಕುದುರೆ ರಥಗಳ ರಾಜ ದಶರಥ ನಾಮ ಸುರದೇವತೆ. ದಶರಥ ನಾಮ ಮುಂದುವರೆದು ಹೇಳ್ತಾನ, ಲಕ್ಷೋಪಲಕ್ಷಗಳಲ್ಲಿ ಸೈನ್ಯವನ್ನು ಹೊಂದಿದಂತಹ, ಆನೆ ಕುದುರೆಗಳ ಬಲವನ್ನು ಹೊಂದಿದಂತಹ ದಶರಥ ರಾಜ ನಾಮ, ಸುರದೇವತೆಗೆ ಸಮ ಮಾನವ ತಂದೆ. ಇಲ್ಲಿ ದಶರಥನ ಹೊಗಳ್ತಾನೆ. ಇಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ, ದಶರಥ ಹೇಗಿದ್ದಂದ್ರೆ ಈ ದೇವತೆಗಳಿಗೆ ಸಮನಾಗಿದ್ದ. ಅವ ಮಾನವ ತಂದೆ, ಮಾನವ ಕುಲದವನು ತಂದೆ, ಲೋಕಬಂಧು, ಬಲಶಾಲಿ ಅಸ್ತ್ರ, ವಾತ್ಸಲ್ಯ ಮೂರ್ತಿ ರಾಮ, ದಶರಥನ ಹಿರಿಯ ಪುತ್ರ. ಅಂತಹ ದಶರಥನ ಹಿರಿಯ ಪುತ್ರ ರಾಮ ಅಂತ ಹೇಳ್ತಾನೆ. ಮುಂದುವರೆದು ಧರ್ಮಿಷ್ಠ ರಾಮ ಬಂದು ದಂಡಕಾರಣ್ಯಕ್ಕೆ ವನವಾಸ, ಪತ್ನಿ ಸೀತೆ ಸೋದರ ಲಕ್ಷ್ಮಣನೊಂದಿಗೆ. ತಂದೆಯಾಜ್ಞೆಯಂತೆ, ತಂದೆ ಅವನಿಗೆ ರಾಮನಿಗೆ ವನವಾಸ ಹೋಗಲಿಕ್ಕೆ ಆದೇಶ ಮಾಡಿದ. ತಂದೆಯ ಆದೇಶದಂತೆ ಆಜ್ಞೆಯಂತೆ ಅವನೇನು ಮಾಡಿದ, ಹೆಂಡತಿ ಮತ್ತು ತಮ್ಮನೊಂದಿಗೆ ವನವಾಸಕ್ಕೆ ಬಂದ. ನಾವು ವೈದೇಹಿ ರಾಜಜನಕನ ಪುತ್ರಿ ಸೀತೆ ಏನದಾಳ, ವೈದೇಹಿ ಸೀತೆ, ಅವಳು ಜನಕರಾಜನ ಮಗಳು. ಪತಿವ್ರತೆಯ ಸೀತೆ ಅವಳು ಅಪಹರಿತಳಾಗಿ ಹೇಳಲು ದಂಡಕಾರಣ್ಯದಲ್ಲಿ ಏಕೆನ್ನ ಅಪಹರಿಸಲಾಗಿದೆ. ತಮ್ಮನೊಂದಿಗೆ ಸೀತೆಯನ್ನು ಹುಡುಕುತ್ತಾ ರಾಮ ಋಷ್ಯಮುಖ ಪರ್ವತಕ್ಕೆ ಬಂದ. ಭೆಟ್ಟಿಯಾದ ಸುಗ್ರೀವನ ಕಳ್ಕೊಂಡು ಹೆಂಡತಿಯನ್ನು ಹುಡುಕುತ್ತಾ ತಮ್ಮನೊಂದಿಗೆ ಅವ ನಮ್ಮಲ್ಲಿ ಕಿಷ್ಕಿಂಧದ ಋಷ್ಯಮುಖ ಪರ್ವತಕ್ಕೆ ಬಂದ. ಅಲ್ಲೇ ಅವನಿಗೆ ಸುಗ್ರೀವನೊಂದಿಗೆ ಭೇಟಿಯಾಯಿತು. ರಾಜ್ಯ ಮತ್ತು ಪತ್ನಿಯನ್ನು ಮರಳಿ ಪಡೆಯಲು ಸಹಾಯ ಮಾಡುವುದಾಗಿ ಸುಗ್ರೀವನಿಗೆ ರಾಮ ಕೊಟ್ಟ ವಚನ. ರಾಮನಂತೇನೋ ಸುಗ್ರೀವ ಏನು ಮಾಡಿದ್ದ, ಅವನ ಅಣ್ಣನಾದಂಥ ವಾಲಿ ದಬ್ಬಾಳಿಕೆ ಮಾಡಿ ಅವನ ರಾಜ್ಯ ಕಸ್ಕೊಂಡಿದ್ದ, ಹೆಂಡತಿನೂ ಕಸ್ಕೊಂಡಿದ್ದವ. ಅವೆರಡೂ ನಿನಗೆ ಮರಳಿ ಕೊಡ್ತಾನಂತೆ ರಾಮ ವಚನ ಕೊಟ್ಟಿದ್ದ ಅವನಿಗೆ. ವಾಲಿ ನಿನಗೆ ಗೊತ್ತು, ಅಂತಹ ಶೂರ ವಾಲಿಯನ್ನು ಒಂದೇ ಬಾಣದಿ ವಧೆ ಮಾಡಿದ ರಾಮ ಏನು ಮಾಡಿದ, ನಿನಗೆ ಗೊತ್ತು ವಾಲಿ ಯಾರು ಅನ್ನೋದು. ರಾವಣನಿಗೆ ಅನುಭವ ಇರ್ತದೆ ವಾಲಿದು. ಅಂಥ ವಾಲಿಯನ್ನು ರಾಮ ಒಂದೇ ಬಾಣದಿಂದ ವಧೆ ಮಾಡಿದ. ರಾಮನ ಪರಾಕ್ರಮ ತಿರುಕೋಣಿ ಅಂಥೇಳಿ ಪರೋಕ್ಷವಾಗಿ ಹನುಮ ರಾವಣನಿಗೆ ಎಚ್ಚರಿಕೆ ಕೊಡ್ತಾನೆ. ವಾನರೇಶ್ವರ ಸುಗ್ರೀವ ವಚನದಂತೆ ಸೀತೆ ಹುಡುಕಲು ಎಲ್ಲ ದಿಶೆಗೆ ಕಳಿಸಿದನು ವಾನರ ಸೈನ್ಯ. ವಾನರೇಶ್ವರ ಅಂದರೆ ಸುಗ್ರೀವ ಏನು ಮಾಡ್ಯಾನಂದ್ರೆ, ತಾನು ಏನು ರಾಮನಿಗೆ ವಚನ ಕೊಟ್ಟಿದ್ದಲ್ಲ, ಅಂದರೆ ಸೀತೆಯನ್ನು ಹುಡುಕಿ ಅವಳನ್ನು ಮುಕ್ತಗೊಳಿಸಿ ರಾಮನಿಗೆ ಒಪ್ಪಿಸ್ತಾನಂತ ಏನು ವಚನ ಕೊಟ್ಟಿದ್ದ, ಆ ವಚನದ ಪ್ರಕಾರ ಸೀತೆ ಎಲ್ಲಿದ್ದಾಳೆ ಹುಡುಕಲಿಕ್ಕೆ ತನ್ನ ಸೈನ್ಯವನ್ನು ಒಗ್ಗೂಡಿಸಿ 4 ದಿಕ್ಕಿಗೆ 4 ತುಕಡಿಗಳನ್ನು ಮಾಡಿ ಸೀತೆಯನ್ನು ಹುಡುಕಲಿಕ್ಕೆ ಸುಗ್ರೀವ ಕಳಿಸಿರುವನು. ಶತ ಸಹಸ್ರ ವಾನರರು ಹುಡುಕುತ್ತೀರು. ಶತ ಲಕ್ಷೋಪಲಕ್ಷ ಗಂಟಲೆ ಕೋಟಿ ಗಂಟಲೆ ವಾನರರು ಸೀತೆಯ ಹುಡುಕಾಟದಲ್ಲಿದ್ದಾರೆ. ಸೀತೆಯನ್ನು ಭೂಮಂಡಲ ಗಗನ ಪಾತಾಳಗಳಲ್ಲಿ ಹುಡುಕ್ತಾ ಇದ್ದಾರೆ. ಆ ವಾನರ ಸೇನೆಯಲ್ಲಿ ಕೆಲವರು ವೇಗದಲ್ಲಿ ಗರುಡನಿಗೆ ಸಮ ನಿರಾಂತಕ ಹುಡುಕುತ್ತೀರು. ಗರುಡ ಏನು ಹೋಗ್ತಾರೆ, ಗರುಡರ ಪಕ್ಷಿ ಏನು ವೇಗ ಇದೆ, ಅದಕ್ಕೆ ಸಮನಾದ ವೇಗ ಹೊಂದಿದಂತಹ ರಾಕ್ಷಸರು ಇದ್ದಾರೆ. ಇಂತಹ ಮಹಾಪರಾಕ್ರಮಿ ರಾಕ್ಷಸರು ಇವತ್ತು ಸೀತೆಯನ್ನು ಹುಡುಕುವ ಕೆಲಸದಲ್ಲಿ ತೊಡಗಿದ್ದಾರೆ. ವಾಯುಪುತ್ರನ ನಿನ್ನ ತಂದು ಹೇಳ್ತಾನೆ ಹನುಮ. ಇಲ್ಲಿ ತನಕ ರಾಮಂದು ಹೇಳಿದ, ಸೀತೆ ಬಗ್ಗೆ ಹೇಳಿದ, ಈಗ ತನ್ನ ಬಗ್ಗೆ ಹೇಳ್ತಾನೆ. ನಾನು ಯಾರಪ್ಪ ಅಂದರೆ ನಾನು ವಾಯುಪುತ್ರ, ನನ್ನ ಹೆಸರು ಹನುಮಾನ. 100 ಯೋಜನೆ ಸಮುದ್ರ ದಾಟಿ ಬಂದಿರುವೆ ಹುಡುಕಲು ಸೀತೆಯನ್ನು ಹುಡುಕಲಿಕ್ಕೆ ನಾನು ಈ 100 ಯೋಜನೆ ಅಗಲದ ಏನು ಮಹಾಸಾಗರ ಇದೆ, ಹಿಂದೂ ಸಾಗರ ಏನಿದೆ, ಅದನ್ನು ದಾಟಿ ಬಂದನ್ನು ಸೀತೆ ಹುಡುಕಕ್ಕಿಲ್ಲ. ಲಂಕೆಯಲ್ಲಿ ಹುಡುಕುತ್ತಾ ಕಂಡೆ ಸೀತೆಯನ್ನು ಅಶೋಕವನದಲ್ಲಿ. ಓ ಮಹಾನ್ ವಿದ್ವಾನನೇ. ನೋಡಿ ಇಲ್ಲಿ ಸಂಬೋಧನೆ ಹೆಂಗೆ ಮಾಡ್ತಾನೆ, ರಾವಣ ಒಬ್ಬ ಮಹಾ ವಿದ್ವಾನ. ಇದೇನಿಲ್ಲ, ಅಧರ್ಮದ ಒಂದು ಕೆಟ್ಟ ಗುಣ ಅವನಲ್ಲಿ ಇರ್ತಿದ್ದಿಲ್ಲ ಅಂದ್ರೆ
ಅವನ ವ್ಯಕ್ತಿತ್ವನ ದೊಡ್ಡದಾಗಿತ್ತು. ಅಂದರೆ ಎಲ್ಲರನ್ನೂ ರಕ್ಷಿಸುವಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ರಾವಣ. ಆದರೆ ಒಂದು ಅಧರ್ಮ ಕೆಟ್ಟ ಗುಣ ಇದ್ದಿದ್ದರಿಂದ ಅವನ ನಾಶ ಆಗಲಿಕ್ಕೆ ಅವನ ನಾಶಕ್ಕೆ ಅದು ಕಾರಣವಾಯಿತು. ಅದಕ್ಕೆ ಅವನೇನು ಕೇಳ್ತಾನೆ, ನಿನ್ನ ಮಹಾನ್ ವಿದ್ವಾನ್ ಇದ್ದೀಯಾ, ಮಹಾಪಂಡಿತನಿದ್ದೀಯಾ, ಓ ಮಹಾಪಂಡಿತನೇ ನೀನು ಕೇಳು, ನಾನು ಇಲ್ಲಿ ಹುಡುಕ್ತಾ ಬಂದಿದ್ದೆ ಅಶೋಕವನದಲ್ಲಿ ಸೀತೆಯನ್ನು ನಾನು ನೋಡಿದೆ. ನಿನಗೆ ಗೊತ್ತು ಧರ್ಮ ಅರ್ಥ ಮಹಾತಪಸ್ವಿ ನೀನು, ನಿನಗೆ ಪುರುಷಾರ್ಥಗಳೆಲ್ಲ ಗೊತ್ತಿದೆ. ಕಾಮ ಮೋಕ್ಷ ಧರ್ಮ ಅರ್ಥ ಇವು 4 ಪುರುಷಾರ್ಥಗಳ ಬದುಕಿನ ಧ್ಯೇಯಗಳು, ಪುರುಷಾರ್ಥಗಳ ಬಗ್ಗೆ ಗೊತ್ತಿದೆ ನಿನಗೆ ಗೊತ್ತು. ಧರ್ಮದ ಬಗ್ಗೆ ನಿನಗೆ ಗೊತ್ತಿದೆ, ಅರ್ಥದ ಬಗ್ಗೆಯೂ ನಿನಗೆ ಗೊತ್ತಿದೆ. ನೀನು ತಪಸ್ವಿ. ಪರರ ಪತ್ನಿಯನ್ನು ಸೆರೆಯಾಗಿ ಇಟ್ಟುಕೊಳ್ಳಬೇಡ. ಇಷ್ಟೆಲ್ಲ ನಿನ್ನಲ್ಲಿ ತಿಳುವಳಿಕೆ ಇದೆ. ಎಲ್ಲ ಇದ್ದರೂ ಕೂಡ ನೀನೇನು ತಪ್ಪು ಮಾಡ್ತಾ ಇದ್ದೀಯ ಅಂದ್ರೆ, ಇನ್ನೊಬ್ಬನ ಹೆಂಡತಿಯನ್ನು, ಪರರ ಹೆಂಡತಿಯನ್ನು, ಪರಸ್ತ್ರೀಯನ್ನು ನಿನ್ನ ಸೆರೆಯಲ್ಲಿ ಇಟ್ಟುಕೊಂಡಿದ್ದೀಯಾ, ಇದು ತಪ್ಪು. ಒಂದು ಇದು ಬರ್ತಿದೆ, ವಿದ್ವಾಂಸರಲ್ಲಿ ಏನಿರಬೇಕಪ್ಪ ಅಂದ್ರೆ ಒಳ್ಳೆ ಗುಣ, ವಿನಮ್ರತೆ ಇರಬೇಕು, ದ್ವೇಷ ಇರಬಾರ್ದು. ಒಂದು ವೇಳೆ ನಾವು ಎಷ್ಟೇ ವಿದ್ವಾಂಸರಾಗಿದ್ದು ದ್ವೇಷ ಇತ್ತಂದರೆ, ವಿನಮ್ರ ಗುಣ ಇರಲಿಲ್ಲ, ನಮ್ರತೆ ಗುಣ ಇರಲಿಲ್ಲ ಅಂದರೆ ಅದೆಲ್ಲ ವ್ಯರ್ಥನ. ನಾವು 100 ಡಿಗ್ರಿ ತೊಗೊಂಡು 100 ವಿಷಯಗಳಲ್ಲಿ ಪಾಂಡಿತ್ಯ ಹೊಂದಿ ನಮ್ಮಲ್ಲಿ ದ್ವೇಷ ಭಾವನೆ ಇತ್ತಂದ್ರೆ, ಅದ್ರ ಮ್ಯಾಗ ನಮ್ಮ ನಿಯಂತ್ರಣ ಇರಲಿಲ್ಲ ಅಂದ್ರೆ ನಮ್ಮ ಪಾಂಡಿತ್ಯಕ್ಕೆ ಬೆಲೆಯೇ ಇಲ್ಲ. ಅದನ್ನೇ ಇಲ್ಲಿ ವಾಲ್ಮೀಕಿ ಹೇಳ್ತಾರೆ, ಹನುಮ ಹೇಳ್ತಾನೆ, ನೋಡಪ್ಪ ನೀನು ಮಹಾನ್ ವಿದ್ವಾನ್ ಇದೆಯಾ, ಮಹಾ ತಪಸ್ವಿ ಇದೆಯಾ, ಎಲ್ಲ ಇದೆಯೋ ಮಾರಣ, ಯಾಕೆ ಪರಸ್ತ್ರೀಯನ್ನು ತಂದ ನಿನ್ನ ಬಂಧನದಲ್ಲಿ ಇಟ್ಕೊಂಡು ಅದು ತಪ್ಪು ಮಾಡ್ತಾ ಇದ್ದೀಯಾ, ಅದನ್ನು ತಿಳ್ಕೊ, ಮನವರಿಕೆ ಮಾಡ್ಕೋ, ಆ ತಪ್ಪಿಂದ ಹೊರಬಾ, ತಪ್ಪು ಮನವರಿಕೆ ಮಾಡ್ಕೋ ಅಂಥೇಳಿ ಹನುಮ ಅವನಿಗೆ ಎಚ್ಚರಿಕೆ ಕೊಡ್ತಾನೆ. ಮಾಡರು ನಿನ್ನಂತಹ ವಿದ್ವಾಂಸರು ಅಧರ್ಮ ಕೃತ್ಯ. ಸಾಮಾನ್ಯವಾಗಿ ವಿದ್ವಾಂಸರು ಯಾರೂ ಅಧರ್ಮ ಕೆಲಸ ಮಾಡೋದಿಲ್ಲ. ನೀನು ಅವರಲ್ಲಿ ಒಬ್ಬ ವಿದ್ವಾಂಸನ, ಆದರೆ ನೀನು ಮಾತ್ರ ಈ ಅಧರ್ಮ ಕೆಲಸ ಮಾಡಿದೆ. ಯಾರ ಮಾಡದಂಥ ಅಧರ್ಮ ಕೆಲಸವನ್ನು ನೀನು ಮಾಡಿದ್ದೀಯಾ. ನೀನೊಬ್ಬ ತಪಸ್ವಿಯಾಗಿಯೂ ವಿದ್ವಾನನಾಗಿಯೂ ಈ ತಪ್ಪನ್ನು ನೀನು ಮಾಡಿರುವಿಯಾ. ಅಧರ್ಮ ಅಪಾಯಕಾರಿ, ಯಾವಾಗಲೂ ಅಪಾಯಕಾರಿ ಅಧರ್ಮ. ನಾಶಪಡಿಸುವುದು ಕರ್ತೃವಿನ ಮೂಲ. ಆ ಕರ್ತೃವಿನ ಮೂಲವನ್ನೇ ಎಲ್ಲವನ್ನೂ ನಿನ್ನಷ್ಟೇ ಅಲ್ಲ, ನಿನ್ನ ಕುಲವನ್ನು ಕೂಡ, ನಿನ್ನ ವ್ಯವಸ್ಥೆಯನ್ನು ಕೂಡ ನಾಶಪಡಿಸಿದೆ ಅಂಥೇಳಿ ಹನುಮ ರಾವಣನಿಗೆ ಹಿತೋಪದೇಶಗಳನ್ನು ಮಾಡ್ತಾನೆ. ಇದೇ ರೀತಿಯಾಗಿ ಮತ್ತೆ ಮುಂದೆ ಏನು ಹೇಳ್ತಾನೆ, ಯಾವ ವಿಚಾರಗಳು ಬರ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.